ವೆಲ್ಕಮ್ ಟು ಮೈ ಚಾನಲ್. ಸೊ ಬೆಳಿಗ್ಗೆ ಊರಿಂದ ಬಂದೆ, ಬಿಜಾಪುರಿಂದ. ಸೊ ಈಗ ಹೇಳಿದ್ದೆಲ್ಲ 31st ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ ಅಂಥೇಳಿ. ಸೊ ಫಸ್ಟ್ ಸಡನ್ನಾಗಿ 1 ಅವರಲ್ಲಿ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ 8:30ಗೆ ಮನೆಗೆ ಬಂದೆ. ಸೊ ಈಗ ಆಲ್ರೆಡಿ 10 o'clock ಆಯಿತು, ಲೇಟ್ ಆಗಿದೆ. ಸೊ ಈಗ ಹೋಗ್ತಾ ಇದ್ದೀವಿ, ಫಾರ್ಮ್ ಹೌಸಿಗೆ ಹೋಗ್ತಾ ಇದ್ದೀವಿ, ಅಂದರೆ ರಾಮನಗರ್ ರೋಡಿಗೆ. ಸೊ ಹೆಸರು ನನಗೂ ಅಷ್ಟು ನೆನಪಿಲ್ಲ, ಅಲ್ಲಿ ಹೋದ ತಕ್ಷಣ ಹೇಳ್ತೀನಿ ಏನಂಥೇಳಿ. ಸೊ ಅಲ್ಲಿ ಹೋದ ತಕ್ಷಣ ಸಿಗ್ತೀನಿ. ಈಗ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ, ಯಾಕಂದರೆ ಬ್ಯಾಗು ಬೈಕಲ್ಲಿ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಲಾಂಗು. ಸೊ ಫ್ರೆಂಡ್ ಕಾರಲ್ಲಿಟ್ಟು ನಾವು ಬೈಕ್ ಮೇಲೆ ಹೋಗ್ತೀವಿ. ಸೊ ಈಗ ಹೋಗ್ತಾ ಇದ್ದೀನಿ, ಫ್ರೆಂಡ್ ಮನೆಗೆ ಹೋದ ನಂತರ ಸಿಗ್ತೀನಿ. ಇಲ್ಲೇ ಮೈಸೂರು ರೋಡಿಗೆ ಬಂದಿದ್ದೀವಿ. ಇಲ್ಲೇ ಕದಂಬ ಹೋಟೆಲ್ ಇದೆ. ಸೊ ಅಲ್ಲಿ ಬಂದಿದ್ದೀವಿ ಟಿಫನ್ ಮಾಡೋಕ್ಕೆ. ನಾನು ಟಿಫನ್ ಮಾಡೋದಿಲ್ಲ, ಮನೆ ಹತ್ರನೇ ಮಾಡಿದೆ, ಯಾಕಂದರೆ ಜರ್ನಿ ಮಾಡಿ ಬಂದಿದ್ದೆ, ಬೇಗ ಹಸಿವಾಗಿತ್ತು. ಸೊ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ. ಸೊ ಎಲ್ಲಿ ಸೇರಿ ಇಲ್ಲಿದೆ ಹೋಗ್ತೀವಿ. ಸೊ ಇನ್ನೊಂದು 70 ಕಿಲೋಮೀಟ್ರ್ ಇಲ್ಲೇ ಇಲ್ಲಿಂದ. ಸೊ ಅಲ್ಲಿ ಹೋದ ತಕ್ಷಣ ಸಿಗ್ತೀನಿ. ಈಗ ಟೀ ಕುಡಿತಿದ್ದಾರೆ ಎಲ್ಲರೂ. ಸೊ ಅದಾದ ತಕ್ಷಣ ಹೋಗ್ತೀವಿ. ಬಾಯ್ ಮಾಡಿ, ಫಾಸ್ಟ್, ಜಲ್ದಿ ಬಾಯ್ ಮಾಡಿ, ಕೈ ಮಾಡಿ ಜಲ್ದಿ. ನಗದಿಲ್ಲ, ಬರೇ ಹಾಯ್ ಬರೇ ಸ್ಮೈಲ್ ಮಾಡ್ತಾ. ಕೈ ಮಾಡ, ಹಾಯ್ ಹಾಯ್. ಇದು ಬೆಂಗಳೂರು ಮೈಸೂರು ಹೈವೇಲಿ 2 ವೀಲರ್ಸು ಆಟೋದು ಅಲೌ ಇರೋದಿಲ್ಲ. ಸೊ ಹೀಗಾಗಿ ನಾವು ಸರ್ವಿಸ್ ರೋಡಿಂದ ಹೋಗ್ತೀವಿ. ಸರ್ವಿಸ್ ರೋಡಿಂದ ಹೋದರೆ ಸುತ್ತಾಕಿ ಹೋಗಬೇಕು. ಹೀಗಾಗಿ ನಮ್ಗೆ ಹೋಗೋದು ಲೇಟ್ ಆಯಿತು. ಫ್ರೆಂಡ್ಸ್ ಆಲ್ರೆಡಿ ರೀಚ್ ಆಗಿದ್ದರು, ಅಂದರೆ ಅವರೆಲ್ಲ ಕಾರಲ್ಲಿ ಹೋಗಿದ್ರು. ಸೊ ರೀಚ್ ಆದರು. ನಾವು ಈಗ ರೀಚ್ ಆಗ್ತಾ ಇದ್ದೀವಿ. ಸೊ ಗೈಸ್, ಈಗ ಬಂದ್ವಿ ಜಗ್ಲಿ ಫಾರ್ಮ್ ಹೌಸ್ ಅಂಥೇಳಿ. ಚನ್ನಪಟ್ಟಣದಿಂದ ಒಂದು 11 ಕಿಲೋಮೀಟ್ರ್ ಒಳಗಡೆ. ಸೊ ಈ ಥರ ಇದೆ, ಒಂಥರ ವಿಲೇಜ್ ಸ್ಟೈಲಲ್ಲಿದೆ ಇದು. ಈ ಥರ ಇದೆ, ಇನ್ನೂ ತೋರಿಸ್ತೀನಿ. ಆ ಕಡೆ ಎಲ್ಲ ಇದೆ, ಬಟ್ ನಾವೀಗ ಜಸ್ಟ್ ಬಂದಿದ್ದೀವಿ. ಅದು ಊಟ ಮಾಡೋ ಪ್ಲೇಸು. ಸೊ ಇಲ್ಲಿ ಲಂಚ್ ಪ್ಯಾಕೇಜಲ್ಲಿಲ್ಲ, ಓನ್ಲಿ ಡಿನ್ನರ್ ಆ್ಯಂಡ್ 1 ಬ್ರೇಕ್ಫಾಸ್ಟ್ ಫ್ರೀ. ಸೊ ಈಗ ಅದೇ ಲಂಚ್ ತರಕ್ಕೆ ಹೋಗ್ತಿದ್ದಾರೆ ಪಾರ್ಸಲ್. ಜಸ್ಟ್ ಚೆಕ್-ಇನ್ ಟೈಮ್ಗೆ ರೀಚ್ ಆದ್ವಿ. ಸೊ ಈಗ ಪಾರ್ಸಲ್ ಊಟ ತೊಗೊಂಡ್ಬಂದು ಊಟ ಮಾಡಬೇಕು. ಸೊ ಜಸ್ಟು ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ಫ್ರೀಯಲ್ಲಿ, ಅಂದರೆ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರುತ್ತೆ, ಲಂಚ್ ಇರೋದಿಲ್ಲ. ಮೇಲ್ಗಡೆನೂ ರೂಮ್ಸ್ ಇದೆ, ಇಲ್ಲಿ ಕೆಳಗಡೆನೂ ಇದೆ. ತೋರಿಸ್ತೀನಿ ಒಳಗಡೆ ಹೋಗಿ. ಈಗ ಇದು ರೂಮು. ಸೊ ಈ ಥರ ಇದೆ ರೂಮ್, ಚೆನ್ನಾಗಿದೆ, ಕ್ಲೀನ್ ಆ್ಯಂಡ್ ನೀಟ್ ಇದೆ ರೂಮ್. ಸೊ ಹೀಗೆ ಸ್ಟೇರ್ಸ್ ಇದೆ. ಮೇಲ್ಗಡೆನೂ ಡಬಲ್ ಬೆಡ್ಡು, 1 ಸಿಂಗಲ್ ಬೆಡ್ ಏನೋ ಇದೆ. ಮೇಲ್ಗಡೆ ತೋರಿಸ್ತೀನಿ. ಇದು ವಾಶ್ರೂಮ್. ಎಲ್ಲ ಒಂಥರ ವಿಂಟೇಜ್ ಸ್ಟೈಲಲ್ಲೇ ಇದೆ. ಸೊ ವಾಶ್ರೂಮ್. ಸೊ ಇದೊಂಥರ ಜಸ್ಟ್ ಮಿನಿ ಕೌಂಟ್ರ್ ಥರ. ಇದು ಸ್ಟೇರ್ಸ್ ಮೇಲ್ಗಡೆ. ಓಕೆ, ಓನ್ಲಿ ಡಬಲ್ ಬೆಡ್ಡು. ಆ ಕಡೆ ಒಂದು ದಿವಾನ ಇದೆ. ಇದು ಡಬಲ್ ಬೆಡ್ಡು, ಈ ಕಡೆ ದಿವಾನ. ಇಲ್ಲಿ 3 ಜನ ಮಲ್ಕೋಬೋದು. ಸೊ ಈ ರೀತಿ ಇದೆ ಫುಲ್. ಈ ಥರ ಈ ಕಡೆನೂ ರೂಮ್ಸ್ ಇದೆ. ಮೇ ಬಿ ಇನ್ನೂ ಓಪನ್ ಮಾಡಿ ತೋರಿಸಿಲ್ಲ. ಈ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು. ಸೊ ಆಮೇಲೆ ಇಲ್ಲಿ ಪೂಲ್ ಇದೆ, ಪ್ರೈವೇಟ್ ಪೂಲ್. ಓಕೆ, ಸಿಂಪಲ್ ಆಗಿದೆ.
ಈ ರೀತಿ ಪೂಲ್ ಇದೆ ಈ ಕಡೆ. ಟೋಟಲ್ ಈ ರೀತಿ ಕಾಣುತ್ತೆ ಫುಲ್ ಪ್ರಾಪರ್ಟಿ. ಕಾರ್ಡ್ ತೋರಿಸಿದೆ. ಇದು ಡೈನಿಂಗ್ ಪ್ಲೇಸ್. ಸೊ ಈ ಕಡೆ ನಾವು ಊಟ ತರಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ಇಲ್ಲಿ ಊಟ ಮಾಡೋ ಪ್ಲೇಸ್. ಸೊ ಅದು ಕಿಚನ್ ಇದೆ. ಸುತ್ತಮುತ್ತ ಈ ರೀತಿ ಇದೆ. ಇಲ್ಲ ಪಾರ್ಕಿಂಗ್ ಅದು ಮಾಡ್ಕೋಬೋದು. ಆ ಕಡೆ ಒಂದು 2 ಕಾರ್ ಪಾರ್ಕಿಂಗ್ ಮಾಡ್ಬೋದು, ಈ ಕಡೆ ಒಂದು ಕಾರು ಬೈಕ್ ಅದು ಪಾರ್ಕಿಂಗ್ ಮಾಡ್ಬೋದು. ಸೊ ಈ ಕಡೆ ಬಂದು ಇಲ್ಲೇ ಸಿಟ್ಟಿಂಗ್ ಪ್ಲೇಸ್ ಅದು ಮಾಡಿದ್ದಾರೆ, ಸುಮ್ಮನೆ ಅಷ್ಟೇ ಮಾತಾಡ್ಕೊತ ಕೂಡೋಕ್ಕೆ. ಸೊ ಇದು ಫೈರ್ ಕ್ಯಾಂಪ್. ಈವ್ನಿಂಗ್ ನೋಡೋಣ ಚಳಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡು. ಇದು ಫೈರ್ ಕ್ಯಾಂಪ್ ಏರಿಯಾ. ಚೆನ್ನಾಗಿದೆ, ಒಂಥರ ಪೀಸ್ ಆಗಿದೆ. ರೆಸ್ಟು ಚಿಲ್ ಮಾಡೋಕ್ಕೆ ಅಷ್ಟೇ ಬೆಸ್ಟ್ ಪ್ಲೇಸು, ಯಾಕಂದರೆ ಭಾಳ ಸೌಂಡು ಗದ್ದಲ ಏನೂ ಇಲ್ಲ. ಸೊ ಆರಾಮ್ ಬಂದು ಒಂದು ಸ್ವಲ್ಪ ಪೀಸ್ ಆಗಿರ್ಬೋದು, ರೆಸ್ಟ್ ಮಾಡ್ಬೋದು. ಇಲ್ಲಿ ಆ ಥರ ಪ್ಲೇಸ್ ಇದೆ. ಸೊ ಎಂಜಾಯ್ಮೆಂಟು ಕುಣಿಯೋಕ್ಕೆ ಬಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅಂದರೆ ಮಾಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಬಂದು ರೆಸ್ಟ್ ಮಾಡೋಕ್ಕೆ ಪೀಸ್ ಇಂದ ಇರೋಕ್ಕೆ ಇದು ಚೆನ್ನಾಗಿದೆ ಪ್ಲೇಸು. ಇಲ್ಲೋಡಿಲ್ಲ ಕಾನ ಇಲ್ಲ ನೋಡಿ ನಿನ್ನ ಮಗಳು ಇಳಿತಾ ಅಂತೀವಿ ನಾನು. ಗೈಸ್ ಈಗ ಟೀ ಆಯಿತು, ಹೈ ಟೀ ಆಯಿತು, ಬಜ್ಜಿ ಮತ್ತು ಬಿಸ್ಕಿಟು ಟೀ ಕೊಟ್ಟಿದ್ರು. ಸೊ ಈಗ ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಫೈರ್ ಕ್ಯಾಂಪ್ ಹಚ್ಚಕ್ಕೆ ಹೇಳಿದ್ದೀವಿ, ಯಾಕಂದರೆ ಸೊಳ್ಳೆ ತುಂಬ ಇದೆ ಇಲ್ಲಿ. ಆಮೇಲೆ ಚಳಿ ಹೇಗಿದೆ ಗೊತ್ತಿಲ್ಲ, ಇಲ್ಲಿನೂ ಚಳಿ ಆಗಿಲ್ಲ ಈಗ, ಬಟ್ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ನೋಡಬೇಕು ಚಳಿ ಹೆಂಗಿದೆ ಅಂಥೇಳಿ. ಸೊ ಫೈರ್ ಕ್ಯಾಂಪ್ ಹಚ್ಚಕ್ಕೆ ಹೇಳಿದ್ದೀವಿ. ಆಮೇಲೆ ಡಿನ್ನರು ಅವ್ರ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಇದೆ, ನಾಳೆ ಬ್ರೇಕ್ಫಾಸ್ಟು ಅವ್ರ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಇದೆ. ಸೊ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಇಲ್ಲಿ ಇದು ಫುಡ್ಡು ಅಂಥೇಳಿ ನಾನು ಹೇಳ್ತೀನಿ. ಸೊ ನಿಮಗೆ ಇದ್ರ ಲೊಕೇಶನ್ ಎಲ್ಲಿದೆ ಎಕ್ಸಾಕ್ಟು ಅದನ್ನು ಹೇಳ್ತೀನಿ. ಸೊ ಚೆನ್ನಾಗಿದೆ ಇಲ್ಲಿ, ಫ್ಯಾಮ್ಲಿ ಆಮೇಲೆ ಫ್ರೆಂಡ್ಸ್ ಎಲ್ಲನೂ ಬಂದು ರಿಲ್ಯಾಕ್ಸ್ ಮಾಡೋಕ್ಕೆ ಚೆನ್ನಾಗಿದೆ. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ನಂತರ ಸಿಗ್ತೀನಿ. ಕಾಣುತ್ತೆ ಫುಲ್ ಹಿಂದ್ಗಡೆ ಎಲ್ಲ ತೋಟ ಇದೆ ಫುಲ್ಲು. ಸೊ ಈ ರೀತಿ ಇದೆ. ನೈಟ್ ಒಂಥರ ಹಳ್ಳಿ ಸ್ಟೈಲ್ ಥರ ಮಾಡಿದ್ದಾರೆ ಫುಲ್ಲು. ಅದು ಒಂದು ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಈ ಥರ ಪ್ಯಾಸೇಜ್. ಲಾಸ್ಟ್ ಟೈಮ್ ಹೋಗಿದ್ದು ರೆಸಾರ್ಟು ಚಲೋ ಇತ್ತು, ಅಲ್ಲೇ ಪೂಲ್ ಒಂದು ಸ್ವಲ್ಪ ದೊಡ್ಡದಿತ್ತು, ಆಮೇಲೆ ಫುಲ್ ಓಪನ್ ಸ್ಪೇಸ್ ಇತ್ತು, ಆಮೇಲೆ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದು. ಬಟ್ ಇಲ್ಲಿಲ್ಲ, ಜಸ್ಟ್ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು, ಕುಂತ್ಕೊಂಡು ಹರಟೆ ಹೊಡಿಬೋದು ಅಷ್ಟೇ. ಇಲ್ಲೇನು ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಒಂದು ರೀತಿ ಇದನ್ನೂ ಚೆನ್ನಾಗಿದೆ ಫುಲ್. ನಿನ್ನ ಬ್ಯಾಗ್ನಾಗ ಐತೆ ನೋಡು, ಆ ಕಾರ್ಕಿ ನನ್ನ ಬ್ಯಾಗ್ನಾಗ ಐತೆ ನೋಡು. ಗೈಸ್ ಈಗ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀವಿ. ನಮಗೇನು ಟೇಸ್ಟ್ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ, ಅಂದರೆ ಟೇಸ್ಟ್ ಅಷ್ಟು ಗುಡ್ ಅನ್ನಿಸ್ಲಿಲ್ಲ ನಮಗೆ, ನಾರ್ಮಲ್ ಇತ್ತು. ಸೊ ನಮ್ಮ ಕೊಟ್ಟಿರೋ ದುಡ್ಡು ಅಷ್ಟು ನಮ್ಗೆ ವರ್ತ್ ಅನ್ನಿಸ್ಲಿಲ್ಲ ಈ ಫಾರ್ಮ್ ಹೌಸಲ್ಲಿ. ಸೊ ಸ್ಟೇ ಎಲ್ಲ ಓಕೆ, ಬಟ್ ಫುಡ್ಡು ನಮಗೆ ಇಷ್ಟ ಆಗಲಿಲ್ಲ. ಸೊ ಈಗ ಡಿನ್ನರ್ ಮಾಡಿ ಕೇಕ್ ಕಟಿಂಗ್ ಮಾಡಿ ಮಾಡ್ಕೋಬೇಕು. ಸೊ ನಾಳೆ ನಮ್ಮ ಚೆಕ್ಔಟ್ ಇದೆ 11:30ಗೆ. ಹ್ಯಾಪಿ ನ್ಯೂ ಇಯರ್.
ಹನ್ನೆರಡು ಆಯ್ತು. ಹ್ಯಾಪಿ ನ್ಯೂ ಇಯರ್. ಆಯ್ತು ಕೇಕ್ ಕಟ್ ಮಾಡಿ ಬರ್ರಿ ಸಚಿನ್ ಕರೀರಿ. ಈಗ ಸದ್ಯಕ್ಕೆ ಬರೋದು. ಹ್ಯಾಪಿ ನ್ಯೂ ಇಯರ್. ಹನ್ನೆರಡು ಆತಿಲ್ಲ ಹ್ಯಾಪಿ ನ್ಯೂ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿಬಡಿ. ಯಾರು ತಿನ್ನಂಗಿಲ್ಲ ಹಂಗೆ ಇಟ್ಬಿಡು. ನಾಳೆಗೆ ಅದ ಕಟ್ ಮಾಡ್ಬೇಕು. ನಾಳೆಗೆ ಅದ ಕಟ್ ಮಾಡ್ಬೇಕು ಇಟ್ಬಿಡು. ನಾಳೆ ಬೆಳಗ್ಗೆ ಕಟ್ ಮಾಡ್ಬೇಕು. ಕಟ್ ಮಾಡು ನಾಳೆ ನಂತರ ನಾಳೆ ನಂತರ ಹ್ಯಾಪಿ ನ್ಯೂ ಇಯರ್. ಬಂದ್ರ ತೋರಿ ಭಾರಿ ಮಜಾನ ಇವ್ರೆ ಎಂಟ್ರಿ ಹಾಗೆ ಇಲ್ಲ ದೊಡ್ಡವರಾದ್ರೆ ಹಿಂಗೆ ಸಣ್ಣ ಇವ್ ನಡೀತದೆ. ಬರೀಪಾ ಬರ್ರಿ ಶೇಂಗಾ ಐತಿ ಶೇಂಗಾ ಚಟ್ನಿ ಐತಿ ಇಲ್ಲಿ ವಿಡಿಯೋ ಮಾಡಿರಿ. ವಿಡಿಯೋಗ್ರಾಫರ್ ಇಲ್ಲಿ ನೋಡಿ. ಅಕ್ಷತಾ ಸ್ವಲ್ಪ ಇಷ್ಟೇ ನೋಡಿ. ಮುಂಚಿನ ವರ್ಷದ ಪ್ರತಿಭೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಮತ್ತೆ ಹಾಕೊಂಡು ಬಾಯಾಗ The next day. ಹಾಕಿರ ನೋಡಿ ಸ್ವೀಟ್ ಯಾಕೆ ಎಸೆನ್ಸ್ ಹಾಕ್ಯಾರ ಎಸೆನ್ಸ್ ಹಾಕ್ತೀವಿ. ಸೊ ಗೈಸ್ ಈಗ ನೆಕ್ಸ್ಟ್ ಡೇ ಆಗಿದೆ. ಟಿಫನ್ ಆಲ್ರೆಡಿ ಆಯಿತು. ಟಿಫನ್ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಚೆಕ್ಔಟ್ ಇದೆ 11:30ಗೆ. ಸೊ ಎಲ್ಲರೂ ರಿಟರ್ನ್ ಹೋಗಬೇಕು ಈಗ. ಸೊ ಈಗ ಲಾಸ್ಟ್ ಟೈಮ್ ಟೀ ಕುಡಿತಿದ್ದಾರೆ. ಟೀ ಕುಡಿದ ತಕ್ಷಣ ಇಲ್ಲಿಂದ ಚೆಕ್ಔಟ್ ಮಾಡ್ತೀವಿ. ಟಿಫನ್ ಏನು ಜಾಸ್ತಿ ತಿನ್ನಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಸೊ ದಾರಿಲಿ ಹೋಗಬೇಕಾದ್ರೆ ಎಲ್ಲಾದರೂ ಏನಾದರೂ ತಿಂದು ಮನೆಗೆ ಹೋಗ್ತೀವಿ. ಸೊ ಎಲ್ಲರೂ ಒಂದ್ಸಲ ಟೀ ಕುಡಿತಿದ್ದಾರೆ.